ಅಷ್ಟರೊಳಗೆ ನಾವೇನಾದರೂ ಮಾಡಲಿಲ್ಲ ಅಂದರೆ ರಾಜಕಾರಣಿಗಳಿಗೆ ಲಾಭ ಸಿಗಲ್ಲ ಅನ್ನೋದು ಲೆಕ್ಕಾಚಾರ. ನೋಡಿ ಅವರ ಬೇಸರಕ್ಕೆ ಇನ್ನೂ ಸುಮಾರು ಕಾರಣಗಳಿದ್ದಾವೆ. ಆಪ್ತರ ಬಳಿ ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ ಗಣಿದಣಿ. ಹಿಂದೆ ಸಂಡೂರು ಉಪಚುನಾವಣೆ ಸೋಲಿನ ಹೊಣೆಯನ್ನು ಹೊರಿಸಿ ಆ ಸಭೆನಲ್ಲೆಲ್ಲ ವಿಪರೀತ ಅವಮಾನ ಆಗಂಗೆ ಮಾತಾಡ್ಬಿಟ್ರು ಅಂತೆಲ್ಲ ಅವ್ರದ್ದು ಆಕ್ಷೇಪ ಇತ್ತು. ಯಾರೋ ಕರ್ನಾಟಕದ ಉಸ್ತುವಾರಿ ಬಂದಿದ್ರಲ್ಲ, ಆ ಟೈಮಲ್ಲಿ ಮಾತಾಡಿದ್ರು ಅರುಣ್ ಸಿಂಗು ಅಂತೆಲ್ಲ. ಈಗ ಪಕ್ಷಕ್ಕಾಗಿ ಪಾದಯಾತ್ರೆಗೂ ನನಗೆ ಅವಕಾಶ ಕೊಡ್ತಾ ಇಲ್ಲ, ಕುಟುಂಬಸ್ಥರು ಆಪ್ತರ ಎದುರು ದುಃಖ ತೋಡ್ಕೊಂಡಿದ್ದಾರಂತೆ ಶ್ರೀರಾಮುಲು. ಸ್ವತಃ ತಾವೇ ಅಖಾಡಕ್ಕಿಳಿಯೋದಕ್ಕೆ ಶ್ರೀರಾಮುಲು ಸಜ್ಜಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ದೆಹಲಿ ನಾಯಕರನ್ನ ತಾವೇ ಸಂಪರ್ಕಿಸೋ ಬಗ್ಗೆ ಶ್ರೀರಾಮುಲು ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಹೈಕಮಾಂಡ್ ಬಳಿನೇ ಪಾದಯಾತ್ರೆಗೆ ಪರ್ಮಿಷನ್ ಅನ್ನ ಕೇಳ್ತಾರ. ಇಶ್ಯೂ ಹಿಂಗಾಗಿದೆ, ರಾಜ್ಯಾದ್ಯಂತ ಆಂದೋಲನದ ರೀತಿ ಮಾಡಿದ್ರೆ ನಮಗೆ ಲಾಭ ಆಗುತ್ತೆ. ಇದೇ ಇಶ್ಯೂ ಕಾಂಗ್ರೆಸ್ನವ್ರಿಗೆ ಸಿಕ್ಕಿದ್ದಿದ್ರೆ ಏನಾಗ್ತಾ ಇತ್ತು? ಇಷ್ಟೊತ್ತಿಗೆ BJPಯ ಕತೆ ಹರಿದು ಹಂಚಿಬಿಡ್ತಾ ಇದ್ರು. ವಿನೂತನ ಭಿನ್ನ ಪ್ರತಿಭಟನೆಗಳನ್ನು ಮಾಡಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗೋ ರೀತಿಯಲ್ಲಿ ಎನ್ಕ್ಯಾಶ್ ಮಾಡ್ಕೊಳ್ಳೋರು. ಬಟ್ ಒಂದೇ ಒಂದು ಆಪರ್ಚುನಿಟಿಯನ್ನು ಕೂಡ ಆ ರೀತಿ BJP ಮಾಡ್ತಾ ಇಲ್ಲ. ಇದು ಇವ್ರದ್ದು ವೈಯಕ್ತಿಕವಾಗಿ ಬೇಸರಕ್ಕೆ ಕಾರಣ ಆಗ್ತಾ ಇದೆ. ಏನೇ ಅವಕಾಶಗಳು ಸಿಕ್ಕಿದ್ರು ಕೂಡ ಕೈ ಚೆಲ್ತಾ ಇದ್ದಾರಲ್ಲ, ಮೂರ್ಖರು ಅನ್ಬೇಕಾ, ಇದನ್ನು ಅವಿವೇಕತನ ಅನ್ಬೇಕಾ, ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನೋದು ಶ್ರೀರಾಮುಲು ಅವರ ಬೇಸರ. ಮತ್ತು ಚುನಾವಣೆ ಬಂದಾಗ ತಮಗೆ ಏಕಾಏಕಿ ಉಸ್ತುವಾರಿಗಳನ್ನ ಕೊಟ್ಬಿಡೋದು, ಅಲ್ಲಿ ಗೆಲ್ಸಕ್ಕಾಗಿಲ್ಲ ಅಂದರೆ ಬೈಯೋದು, ಇದೇನಿದು ಅಂತ ಬೇಸರ.